ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ 19ನೇ ತಾರೀಕಿನಂದು ಏನು ನಡೀತಾ ಇತ್ತು, ಅವತ್ತು ಕಲ್ಲು ಮತ್ತು ಚಪ್ಪಲಿಯನ್ನು ಹಿಂದೂ ಪರ ಕಾರ್ಯಕರ್ತರ ಮೇಲೆ ಎಸೆಯಲಾಗಿತ್ತು. ಅಥವಾ ಮೆರವಣಿಗೆಯ ಮುಂಬರುವಂತಹ ಒಂದು ಮೆರವಣಿಗೆ ಏನಿತ್ತು ಅಲ್ಲಿ ಎಸೆಯಲಾಗಿತ್ತು. ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕಲ್ಲು ಬಿದ್ದಿದ್ದು ಅಂಥದ್ದು. ಈಗ ನಮ್ಮ ಜೊತೆ ಸುರೇಶ್ ಮಜ್ಗಿ ಅವರು ಇದ್ದಾರೆ. ಸೊ ಹಿಂದೂ ಪರ ಕಾರ್ಯಕರ್ತರು, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸ್ವತಃ SP ಅವರ ಮೇಲೆ ಕಲ್ಲನ್ನು ಎಸೆಯಲಾಗಿತ್ತು. ಹಿಂದೂ ಪರ ಕಾರ್ಯಕರ್ತರ ಮೇಲೆ ಅಥವಾ ಸಭೆಗೆ ಅಥವಾ ಸಮಾರಂಭಕ್ಕೆ ಆಗಮಿಸಿದರುವಂತಹ ಮೇಲೆ ಕಲ್ಲನ್ನು ಎಸೆಯಲಾಗಿತ್ತು. ಸರ್, ಈಗ 26ರಂದು ಇದಕ್ಕೆ ತಾವು ಒಂದು ಆಕ್ರೋಶದ ರೀತಿಯಲ್ಲಿ ಒಂದು ಪ್ರೊಟೆಸ್ಟನ್ನು ಆರಂಭ ಮಾಡಿದ್ದೀರಿ. ಜಿಲ್ಲಾಧಿಕಾರಿಗಳಿಗೆ ಹೋಗಿ ಒಂದು ಮನವಿಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಸೊ ಏನು ಹೇಳ್ತೀರಿ ಸರ್? ನಮಗೆ ಆದ ಅನ್ಯಾಯ ಇದು ನಮಗಷ್ಟೇ ಅಲ್ಲ, ಹಿಂದೂ ಧರ್ಮದ ರಾಷ್ಟ್ರಪುರುಷ ಶಿವಾಜಿ ಮಹಾರಾಜರಿಗಾದಂಥ ಅವಮಾನ. ನಾವು ನಮ್ಮ ಉದ್ದೇಶ ಏನಂದರೆ, ನಮಗಾದಂಥ ಅವಮಾನ ಒಂದು ಕಡೆ ಆದರೆ ರಾಷ್ಟ್ರಪುರುಷರಿಗೆ ಆದಂಥ ಅವಮಾನವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಪ್ರತಿಭಟನೆ ಮಾಡುವ ಅವಶ್ಯಕತೆ ಯಾಕೆ ಬಂತು? ನೀವು ನಮಗಾದಂಥ ಅನ್ಯಾಯವನ್ನು ನೀವು ಸರಿಪಡಿಸಿದರೆ, ನಮಗಾದಂಥ ಕಲ್ಲು ತೂರಾಟ ಚಪ್ಪಲಿ ತೂರಾಟ ಮಾಡಿದವರ ಎಲ್ಲ ಜನರ ಮೇಲೆ ಕೇಸನ್ನು ಮತ್ತು ಆ ಮಸೀದಿ ಅಧ್ಯಕ್ಷರು ಆಡಳಿತ ಮಂಡಳಿ ಮೇಲೆ ನೀವು ತನಿಖೆಯನ್ನು ನಡೆಸಿ ಬಂಧನ ಮಾಡಿದರೆ ನಾವು ಪ್ರತಿಭಟಿಸುವಂಥ ಅವಶ್ಯಕತೆ ಬರ್ತಿದ್ದಿಲ್ಲ. ಅದಕ್ಕಾಗಿ ನಾವು ತತ್ಕ್ಷಣವೇ ಪ್ರತಿಭಟನೆಗೆ ನಿರ್ಧಾರ ಮಾಡಿಲ್ಲ. 19ರ ತಾರೀಕು ಗುರುವಾರ ಘಟನೆ ಆಯಿತು. ನಾವು 3 ದಿನ ಶನಿವಾರವರೆಗೂ ನಾವು ಎಲ್ಲಿ ಪ್ರತಿಭಟನೆ ಮಾಡಿಲ್ಲ. ನಮಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮೇಲೆ ವಿಶ್ವಾಸ ಇಟ್ಟು ಅವರು ನಮಗೆ ನ್ಯಾಯ ಕೊಡಿಸ್ತಾರೆ, ಅವ್ರನ್ನೆಲ್ಲ ಬಂಧನ ಮಾಡ್ತಾರೆ ಅಂತ ವಿಶ್ವಾಸದೊಳಗಿದ್ದೀವಿ. ಮತ್ತೀಗ ಸಮಸ್ತ ಹಿಂದೂ ಬಾಂಧವರಿಗೆ ಇದು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ದೇಶಾದ್ಯಂತ ಸುದ್ದಿ ಆಗೈತಿ. ಶಿವಾಜಿ ಮಹಾರಾಜರಿಗೊಂದು ಅವಮಾನ ಆಗೈತಿ ಅಂಥೇಳಿ ಮತ್ತು ಈ ಸುದ್ದಿಯನ್ನು ಮತ್ತು ನೀವು ಕ್ರಮ ತೆಗೆದುಕೊಳ್ಳೋದಲ್ಲದೆ ಮತ್ತೊಮ್ಮೆ ಸಭೆ ಸೇರಿ ನಿರ್ಧಾರ ಮಾಡಲಾಯಿತು 26ಕ್ಕೆ ಪ್ರತಿಭಟನೆ ಅಂತೇಳಿ. 26ಕ್ಕೆ ಪ್ರತಿಭಟನೆಗೆ ನೀವು ಅವಕಾಶ ಮತ್ತು ಕೊಡೋದಿಲ್ಲ. ನಿಮ್ಮನ್ನ ಏನು ಭಾಗವಹಿಸ್ತೀರಿ, ಏನು ಪ್ರಮುಖರಿದ್ದೀರಿ, ಮುಂಚೂಣಿಯಲ್ಲಿ ಕಾರ್ಯಕರ್ತರಿದ್ದೀರಿ, ಎಲ್ಲರ ಮನೆಗೂ ಪತ್ರ ಕಳಿಸೋದು, ಹಿಂಗೈತಿ ನೀವು ಭಾಗವಹಿಸಬಾರ್ದು ಅಲ್ಲ. ಇದೇ ಕೆಲಸನ ನೀವು ಅಲ್ಲೇ ನೀವು ಅನುಸಾರವಾಗಿ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಏನು ಬರ್ತಿತ್ತು? ಬಾಗಲಕೋಟೆ ಇಷ್ಟೊಂದು ಶಾಂತ ಆಗ್ತಿತ್ತು. ನೀವು ತನಿಖೆಗೆ ಒಳಪಡಿಸಿದ್ರಿ, ಮಾಡಲಿಲ್ಲ ಅಂದಮೇಲೆ ನಮ್ಗೆ ಅನ್ಯಾಯನ ಆಗಿದ್ದಕ್ಕೆ ನಾವು ಪ್ರತಿಭಟನೆಗೆ ಸಿದ್ಧರಾಗೀವಿ. ಸರ್, ಈಗ ಅವರು ಹೇಳುವಂಥದ್ದು, ಈಗ ವರಿಷ್ಠ ಅಧಿಕಾರಿಗಳು ಹೇಳುವಂಥದ್ದು ಏನಂತಂದರೆ, ಈಗ ಆಲ್ರೆಡಿ 10 ಜನದ ಮೇಲೆ ನಾವು ಕೇಸನ್ನು ದಾಖಲೆ ಮಾಡ್ಕೊಂಡಿದ್ವಿ, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಸರ್, ಒಂದು ಸಂಸ್ಥೆ ಆಗಲಿ, ಒಂದು ಗಣೇಶ ಉತ್ಸವದ ಮಂಡಳಿ ಆಗಲಿ, ಗಣೇಶ ಉತ್ಸವ ಮಂಡಳಿಯೊಳಗೆ ಪ್ರಮುಖರು 11 ಜನ 5 ಜನ ಇರ್ತಾರೆ. ಅವರಿಗೆ ಪರ್ಮಿಷನ್ ಅವ್ರಿಗಿನ್ನ ಕೊಟ್ಟಿರ್ತಾರೆ. ಅಲ್ಲಿ ಏನಾರ ಘಟನೆ ಆಯ್ತಂದ್ರೆ ಅಲ್ಲಿ ಇದ್ದ ಕಾರ್ಯಕರ್ತರನ್ನ ಬಂಧಿಸೋದು ಒಂದು ಕಡೆ ಆದರೆ, ಸಮಿತಿ ಎಷ್ಟು ಜನ ಇದ್ದಾರೆ ಅವ್ರನ್ನೂ ಕೂಡ ಎನ್ಕ್ವೈರಿಗೆ ಒಳಪಡಿಸಿ ಅವ್ರನ್ನೂ ಬಂಧನಕ್ಕೆ ಒಳಗೆ ಮಾಡುವಂಥ ವ್ಯವಸ್ಥೆ ಐತಿ. ಅದೇ ರೀತಿ ನಾವು ಕೇಳ್ತಾ ಇರೋದು ಇದನ್ನೇ ನಡೆದಿದ್ದು. ಅಲ್ಲಿ ಕಾರ್ಯಕರ್ತರು, ಅಲ್ಲಿ ಸಮಿತಿ ಯಾರು ಹಿರಿಯದಾರ ಪದಾಧಿಕಾರಿಗಳಾದ್ರೆ ಅವ್ರನ್ನೂ ಬಂಧನ ಮಾಡಿ ನೀವು ತನಿಖೆ ಮಾಡಲ್ಲ. ನಾವು ಕೇಳ್ತಾ ಇರೋದು ಅದನ್ನು. ಮತ್ತು ಇಲ್ಲಿವರೆಗೆ ಹಿಂದೂ ಸಮಾಜ ಶಾಂತಿಗೆ ಹೆಸರಾದಂಥದ್ದು. ಇವತ್ತಿನವರೆಗೂ ಹಿಂದೂ ಸಮಾಜ ಶಾಂತಿ ರೀತಿಯಿಂದಲೇ ಇದೆ. ಎಲ್ಲಿ ಕೂಡ ಕಾಲಾವಕಾಶನ ಕೊಟ್ಟು ಶನಿವಾರದವರೆಗೆ ಯಾವ ಹಿಂದೂ ಬಾಂಧವರು ಉದ್ರೇಕಕ್ಕೆ ಒಳಗೊಂಡಿಲ್ಲ, ಯಾವುದೇ ಅಹಿತರ ಘಟನೆಗೆ ಒಳಗೊಂಡಿಲ್ಲ. ಇವತ್ತಿನವರೆಗೂ ಶಾಂತಿಯಿಂದ 26ಕ್ಕೆ ನಮ್ಮ ಪ್ರತಿಭಟಿಸಬೇಕು ಅನ್ನೋ ದೃಷ್ಟಿಯಲ್ಲಿ ತಯಾರಾದಾರೆ. ಆದರೆ ಇವತ್ತು ಬೆಳಗ್ಗೆ ಬಂಧನದಲ್ಲಿ ಬಾಗಲಕೋಟೆಯನ್ನು ಇಡುವಂಥ ಸ್ಥಿತಿ, ಕರೋನಾ ಸಿಲ್ಡೌನ್ ನೆನಪು ಮಾಡುವಂಥ ಸ್ಥಿತಿ, ಅಲ್ಲೆಲ್ಲೇ ಪ್ರಮುಖ ಕಿಲ್ಲ ಹಳಪೇಟ್ ಮಾಡು ಇವೆಲ್ಲವೂ ಕೂಡ ಅಲ್ಲಿ ಕಾರ್ಯಕರ್ತರು ಜನ ಯಾರೂ ಹೊರಗೆ ಹೋಗಬಾರ್ದು, ಹೊರಗಿಂದ ಯಾರೂ ಒಳಗೆ ಬರೋ ಅನ್ನುವಂಥ ಭಯದ ವಾತಾವರಣ ನಿರ್ಮಾಣ ಮಾಡಕತ್ತಿದ್ದೆ ಪೊಲೀಸ್ ಆಡಳಿತ. ಈ ರೀತಿ ಭಯದ ವಾತಾವರಣ ನಿರ್ಮಾಣ ಆತಂದ್ರೆ ಮತ್ತು ಇನ್ನಷ್ಟು ಭಯಾನವ ಆಗ್ತದೆ ಇದು. ಸರ್, ಇನ್ನೊಂದು 26ನೇ ತಾರೀಕು PUC ಎಕ್ಸಾಮ್ ಇದೆ ಮತ್ತು ಈ ಕಲಂ ಜಾರಿಗಿರೋದಂತ 163 ಕಲಂ ಏನಿದೆ. ಸೊ ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಈ ಮುಂದೆ ಏನಾದರೂ ಇಟ್ಕೋಬೋದಾ, ಹೆಂಗೆ ಅಂತ? ಸರ್, ನಾವು ಇದರಿಂದ ವ್ಯಾಪಾರಸ್ಥರಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಹಬ್ಬ ಹರಿದಿನಗಳಿಗಾಗಲಿ ಯಾವುದಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಶಾಂತ ರೀತಿಯಿಂದ ಇರೋದು. ಇಷ್ಟೊಂದು ದಬ್ಬಾಳಿಕೆ, ಅನ್ಯಾಯ, ಲಾಠಿ ಚಾರ್ಜ್, ಚಪ್ಪಲೇಟ ಮತ್ತು ಕಲ್ಲು ಬಿದ್ದರೂ ಕೂಡ ಸಹನೆ ಇರುವುದೇ ಇದೇ ಕಾರಣಕ್ಕೆ. ಅದನ್ನು ಮನಗಂಡಂತೆ ಜಿಲ್ಲಾ ಆಡಳಿತ ಕರೆದಂಥ ಶಾಂತಿ ಸಭೆಗೆ ಹೋಗಿದ್ದೀವಿ. ಅವ್ರು ಎಲ್ಲಿ ಕರೀತಾರೆ ಅಲ್ಲಿ ಅವ್ರು ಏನು ಕೇಳ್ತಾರೆ ಎಲ್ಲನೂ ಮಾಡಿದ್ದೀವಿ. ನಾವು ಸಹನೆಯಿಂದಿದ್ದೀವಿ. ಇಷ್ಟೆಲ್ಲ ಊರ ಹಿತದೃಷ್ಟಿಯಿಂದನೇ ನಾವು ಶಾಂತ ರೀತಿಯಿಂದ ಇದ್ದೀವಿ. ನಾವೇನೂ ಮಾಡೋಕ್ಕತ್ತಿಲ್ಲ. ಆದ್ರೆ ನಮ್ಗೆ ಆದಂಥ ಅನ್ಯಾಯ ಪ್ರತಿಭಟಿಸೋಕ್ಕೆ ಅವಕಾಶ ಬೇಕಲ್ಲ, ಪ್ರತಿಭಟನೆಗೆ ಅವಕಾಶ ಬೇಕಲ್ಲ. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಕೇಳತ್ತೀವಿ ನಾವು.
ಅಂದರೆ ಒಟ್ಟಿನಲ್ಲಿ ಶಾಂತಿ ರೀತಿಯಲ್ಲಿ ಅಂದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀರಿ ಅನ್ನುವಂಥದ್ದು ನಿಮ್ಮ ಒಂದು ಸರ್ ನಮ್ಮ ಉದ್ದೇಶ ಅನ್ನೋದು ನಾವು ಈಗ ನಿನ್ನೆ ಪೊಲೀಸ್ ಇಲಾಖೆಯಲ್ಲೇ ವ್ಯಾಪಾರಸ್ಥರನ್ನು ಕರೆದು ಸಭೆಯನ್ನು ಮಾಡಿದ್ದಾರೆ. ಈ ವ್ಯಾಪಾರಸ್ಥರು ನೀವು ಯಾರು ಎದಿಗೊಂದು ಬೇಡ್ರಿ, ವ್ಯಾಪಾರ ಮಾಡಿರಿ, ಬಂದ್ ಮಾಡಬೇಡ್ರಿ ಅಂತೇಳಿ. ವ್ಯಾಪಾರಸ್ಥರು ನೋಡ್ರಿ ಬಾಗಲಕೋಟೆ ಮುಳುಗಡೆ ವ್ಯವಸ್ಥೆ ಬಂದಾಗಿನಿಂದ ವ್ಯಾಪಾರ ಹಾಳಾಗೋಗಿದೆ. ಅದನ್ನ ಹಲವಾರು ಕಾರಣಗಳಿದ್ದಾವೆ, ಒಂದೇ ಕಾರಣ ಅಲ್ಲ. ಬಾಗಲಕೋಟೆ ವ್ಯಾಪಾರ ಹಾಳಾಗಕ್ಕೆ ಭಾಳ ಕಾರಣಗಳಿವೆ. ಎಲ್ಲ ಇಂಥ ಕಾರಣಗಳಲ್ಲಿ ನಾವು ಕೂಡ ಅದಕ್ಕೆ ಆ ರೀತಿ ತೊಂದರೆ ಆಗಬಾರ್ದಂತ ಇವತ್ತು ಬೆಳಗ್ಗಿಂದ ನೀವು ಎಲ್ಲ ಕಡೆ ಬ್ಯಾರಿಕೇಡ್ ಹೊಡೆದ್ರೆ ಅಂಗಡಿ ತೆಗಿಯಕ್ಕೆ ಹೋಗುವಂಥ ವ್ಯಾಪಾರಸ್ಥ ಹೇಗೆ ಹೋಗಿ ಅಂಗಡಿ ತೆಗಿಬೇಕು? ಅಂಗಡಿ ಹೆಂಗೆ ತೆಗಿಬೇಕು? ಮತ್ತು ಅಲ್ಲಿ ಕೇಳೋಣ ನಿಷೇಧಾಜ್ಞೆ ಜಾರಿ ಐತಿ, ಯಾರು ಗಲಾಟೆ ಮಾಡೋಂಗಿಲ್ಲ, ಬಾಯ್ ಮಾಡೋಂಗಿಲ್ಲ ಅಂತಾರೆ. ಒಂದು ಕಡೆ ಚೀಟೋದು, ಒಂದು ಕಡೆ ರಂಸೋದು. ನಾ ಹೇಳ್ತೀನಿ ಸರ, ಸಾರ್ವಜನಿಕರು ಆಡಳಿತ ಎರಡೂ ಒಂದು ರಥದ ಗಾಲಿ ಇದ್ದಂಗೆ, ಎರಡೂ ಕೂಡ ಸಮನಾಗಿ ಹೋಗ್ಬೇಕು. ಸಾರ್ವಜನಿಕರು ಜಿಲ್ಲಾ ಆಡಳಿತ ಕೇಳ್ಕೊಂಡು ಒಂದು ರೀತಿ ಹೋದ್ರೆ ಆಗ್ತೈತಿ ಇದು. ಮತ್ತು ನಾವೊಂದು ಕಡೆ ಜಗ್ಗೋದು, ಅವ್ರೊಂದು ಕಡೆ ಜಗ್ಗೋದು ಅಂದ್ರೆ ಹೆಂಗೆ ಆಗ್ತದೆ ಸರ್? ಈಗ ಕೊನೆಯದಾಗಿ ಹೇಳಿ ಸರ್, 26ರಂದು ಏನು ನಡೀಲಿದೆ ಅಂತ? ಸರ್, ಇವತ್ತಿನವರೆಗೂ ನಮ್ಮ ಹಿರಿಯರ ಕಡೆಯಿಂದ, ಹಿಂದೂ ಬಾಂಧವರ ಒಂದು ಪ್ರಮುಖರ ಕಡೆಯಿಂದ ಈ ಸಮಯದವರೆಗೂ 26ಕ್ಕೆ ಪ್ರತಿಭಟನೆ ನಡೀತಿದೆ ಅಂತ ಮಾಹಿತಿ ಐತೆ ನಮಗಂಕರ. ಧನ್ಯವಾದ. ಇದಿಷ್ಟು ಹಿಂದೂ ಪರ ಕಾರ್ಯಕರ್ತರು ಆಗಿರುವಂತಹ ಸುರೇಶ್ ಮಜ್ಗಿ ಅವರ ಮಾತುಗಳಾಗಿತ್ತು. 26ರಂದು ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲರೂ ಶಾಂತಿ ರೀತಿಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಬರ್ತೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿಯ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡೋದಾಗಲಿ ಅಥವಾ ಮತ್ತೊಂದು ಮಗದೊಂದನ್ನು ಮಾಡೋದಾಗಲಿ ಮಾಡೋದಿಲ್ಲ. ನಾವು ಶಾಂತಿ ರೀತಿಯಿಂದ ನಾವು ವರ್ತನೆ ಮಾಡ್ತೇವೆ. ಯಾಕೆ ಪ್ರತಿಭಟಿಸುವಂಥ ಒಂದು ಹಕ್ಕಿಲ್ವಾ? ಅಥವಾ ಭಾರತದ ಸಂವಿಧಾನ ನೀಡುವಂತಹ ಈ ಒಂದು ಪ್ರತಿಭಟಿಸುವ ಹಕ್ಕನ್ನು ನಮಗೆ ಅಥವಾ ನಮ್ಮಿಂದ ಕಸಿದುಕೊಳ್ಳಲಾಗಿದೆ ಅನ್ನುವಂಥದ್ದು ಸುರೇಶ್ ಮಜ್ಗಿ ಅವರ ಮಾತುಗಳಾಗಿತ್ತು. ಬಾಗಲಕೋಟೆ ಬೆಳಗ್ಗೆ ಅಂಗಡಿ ಮುಂಗಟ್ಟುಗಳು ಅಥವಾ ಮಾರ್ಕೆಟ್ ಏನಿದೆ, ಆ ಮಾರ್ಕೆಟ್ನ ಸ್ಥಳಗಳು ಅಥವಾ ಇಕ್ಕೆಲಗಳು ಏನಿದೆ, ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನಮ್ಮನ್ನು ತಡೆ ಹಿಡಿಯಲಾಗಿರುವಂಥದ್ದು ಅಥವಾ ನಮ್ಮನ್ನು ಬೆದರಿಸುವಂತಹ ಹುನ್ನಾರವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಯಾಕೆ ಅನ್ನುವಂತಹ ಪ್ರಶ್ನೆನ ಈಗ ಹಿಂದೂ ಪರ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ, ಅಥವಾ ಈ ಬಗ್ಗೆ ಅಪ್ಡೇಟ್ ಏನೇನು ಸಿಗುತ್ತೆ ಅನ್ನುವಂಥದ್ದನ್ನು ಒಂದೊಂದಾಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ KDTV ಕಡೆಯಿಂದ ಮಾಡ್ತೀನಿ. ನಾನು ಪ್ರವೀಣ್ ಹಡ್ಪದ್ ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.